ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಆಮ್ಲ ಮತ್ತು ಪ್ರತ್ಯಾಮ್ಲ ಪಾಠದ ಭಾಗ 2 ಅಂದ್ರೆ ಇದು ಪಾರ್ಟ್ 2 ವಿಡಿಯೋ ಅದ. ಪಾರ್ಟ್ 1 ವಿಡಿಯೋ ಅವಾಗೆ ಅಪ್ಲೋಡ್ ಮಾಡೀನಿ. ಅದರಲ್ಲಿ ಏನಪ್ಪಾ ಅಂದ್ರ ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು, ಆಮ್ಲ ಅಂದ್ರೆ ಹೇಗಿರ್ತದ, ಪ್ರತ್ಯಾಮ್ಲ ಹೇಗಿರ್ತದ, ಮತ್ತು ಆಮ್ಲ ಮತ್ತು ಪ್ರತ್ಯಾಮ್ಲ ವ್ಯತ್ಯಾಸ ಇವೆಲ್ಲ ಏನಪ್ಪಾ ಅಂತ ತಿಳಿಸ್ಕೊಟ್ಟಿನಿ. ಯಾರೆಲ್ಲ ಮೊದಲನೇ ವಿಡಿಯೋ ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಹೋಗಿ ಎಲ್ಲ ವಿಡಿಯೋ ನೋಡ್ಬೋದು. ನೋಡ್ರಿ, ನಮ್ಮಲ್ಲಿ ಆಲ್ ಕಾಂಪಿಟೇಟಿವ್ ರಿಲೇಟೆಡ್ 6 to 10th ಮತ್ತು ಆಲ್ ಐತಿಹಾಸಿಕ ಸ್ಥಳಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ದೊರಕ್ತಾವ. ಆದಷ್ಟು ಚಾನಲ್ ಮೊದಲು ಹೋದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಆದಷ್ಟು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನೋಡ್ರಿ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಸೂಚ್ಯಾಂಕಗಳು ಬರ್ತಾವ. ಅಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದಕ್ಕೆ ಏನ್ ಬರ್ತಾವಪ್ಪ ಅಂದ್ರೆ ಸೂಚ್ಯಾಂಕಗಳು ಬರ್ತಾವ. ಸೂಚ್ಯಾಂಕಗಳು ಅಂದ್ರೆ ಏನು? ಸೂಚ್ಯಾಂಕಗಳು ವಸ್ತುವಿನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನ ಪತ್ತೆ ಹಚ್ಚಲು ಬಳಸುವ ವಸ್ತುಗಳೇ ಸೂಚ್ಯಾಂಕಗಳು. ಈ ಸೂಚ್ಯಾಂಕ ಅಂದ್ರೇನು? ಇದು ಆಮ್ಲನ, ಫಾರ್ ಎಕ್ಸಾಂಪಲ್ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ಗುಣವನ್ನ ಪತ್ತೆ ಹಚ್ಚಲು ಬಳಸುವಂತ ವಸ್ತುಗಳಿಗೆ ನಾವೇನ್ ಕರಿತೀವಪ್ಪ ಅಂದ್ರೆ ಸೂಚ್ಯಾಂಕಗಳು ಅಂತ ಕರಿತೀವಿ. ಈಗ ಡೆಫಿನೇಷನ್ ಬರ್ಕೋರಿ. ಸೂಚ್ಯಾಂಕಗಳು ಅಂದ್ರೇನು? ಸೂಚ್ಯಾಂಕಗಳು ವಸ್ತುವಿನ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಪತ್ತೆ ಹಚ್ಚಲು ಬಳಸುವ ವಸ್ತುಗಳೇ ಸೂಚ್ಯಾಂಕಗಳು. ಅಂದ್ರೆ ಈ ಸೂಚ್ಯಾಂಕಗಳು ಎಷ್ಟು ಪ್ರಕಾರ ಅವಪ್ಪ ಅಂದ್ರೆ ಮತ್ತೆ 3 ವಿಧಗಳು ಬರ್ತಾವ. ನೋಡ್ರಿ, ಸೂಚ್ಯಾಂಕಗಳ ವಿಧಗಳು. ಮೊದಲನೇ ಯಾವ್ದಪ್ಪ ಅಂದ್ರೆ ನೈಸರ್ಗಿಕ ಸೂಚ್ಯಾಂಕ, ಎರಡನೇ ಕೃತಕ ಸೂಚ್ಯಾಂಕ, ಮೂರನೇದು ಗ್ರಹಣ ಸೂಚ್ಯಾಂಕಗಳು. ಅಂದ್ರೆ ಈ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಡಿವೈಡ್ ಮಾಡಿ ಇವು. ನೋಡ್ರಿ, ಮೊದಲನೇ ಸೂಚ್ಯಾಂಕ ಯಾವ್ದಪ್ಪ ಅಂದ್ರೆ ನೈಸರ್ಗಿಕ ಸೂಚ್ಯಾಂಕ. ನೈಸರ್ಗಿಕ ಅಂದ್ರೆ ಏನು? ಪ್ರಾಕೃತವಾಗಿ ದೊರೆಯುವಂತ ವಸ್ತುಗಳೇನ್ ಕರಿತೀವಿ? ನೈಸರ್ಗಿಕ ಸೂಚ್ಯಾಂಕ ಅಂತ ಕರಿತೀವಿ. ಅಂದ್ರ ಪ್ರಕೃತಿಯಿಂದ ಅಥವಾ ಪರಿಸರದಿಂದ ದೊರಕುವಂತ ವಸ್ತುಗಳಿಗೆ ನಾವು ನೈಸರ್ಗಿಕ ಸೂಚ್ಯಾಂಕಗಳು ಅಂತ ಕರಿತೀವಿ. ಬರ್ಕೋ ಡೆಫಿನೇಷನ್. ನೈಸರ್ಗಿಕ ಸೂಚ್ಯಾಂಕ ಎಂದರೆ ಏನಪ್ಪಾ ಅಂದ್ರ ಪರಿಸರದಿಂದ ಅಥವಾ ಪ್ರಕೃತಿಯಿಂದ ದೊರೆಯುವ ವಸ್ತುಗಳಿಗೆ ಏನ್ ಕರಿತೀವಪ್ಪ ಅಂದ್ರೆ ನಾವು ನೈಸರ್ಗಿಕ ಸೂಚ್ಯಾಂಕ ಅಂತ ಕರಿತೀವಿ. ಈ ನೈಸರ್ಗಿಕ ಸೂಚ್ಯಾಂಕಗಳು ಎಷ್ಟು ಪ್ರಕಾರಪ್ಪ ಅಂದ್ರ 3 ಪ್ರಕಾರ. ಮೊದಲನೇದು ಲಿಕ್ಮಸ್ ದ್ರಾವಣ, ಲಿಕ್ಮಸ್ ಪೇಪರ್ ಮತ್ತ ಅರಿಶಿಣ. ಇದ್ರೊಳಗೆ ಏನಪ್ಪ ಇಂಪಾರ್ಟೆಂಟ್? ಲಿಕ್ಮಸ್ ಪೇಪರ್ ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡ್ರಿ, ಯಾಕಂದ್ರೆ ಇದು ಎಕ್ಸಾಮ್ ಬಂದೇ ಬರ್ತದ. ಫಸ್ಟ್ ನಿಮ್ಗೆ ಕೇಳ್ತಾರ, ನೀವು ಆಮ್ಲ ಮತ್ತ ಪ್ರತ್ಯಾಮ್ಲವನ್ನ ಹೇಗೆ ಪತ್ತೆ ಹಚ್ಚಿವ್ರಿ ಅಂತ ಬರ್ತದೆ. ಇದು ಮಿನಿಮಮ್ ಏನಪ್ಪ ಅಂದ್ರೆ 3 ಇಲ್ಲ 2 ಮಾರ್ಕ್ಸಿಗೆ ಬರ್ತದ, ಪಕ್ಕ ಬರ್ತದ. ಏನು? ಆಮ್ಲ ಮತ್ತ ಪ್ರತ್ಯಾಮ್ಲವನ್ನು ನೀವು ಹೇಗೆ ಪತ್ತೆ ಹಚ್ಚಿವ್ರಿ ಅಂತ ಬರ್ತದ. ಹೇಗಪ್ಪ ಅಂದ್ರ ನೋಡ್ರಿ, ಆಮ್ಲವನ್ನ ನೀಲಿ ಲಿಕ್ಮಸ್ ಪೇಪರ್ ಅನ್ನು ಕೆಂಪು ಲಿಕ್ಮಸ್ ಪೇಪರ್ಗೆ ಬದಲಾಯಿಸುತ್ತದೆ. ಅಂದ್ರ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇದು ನೀಲಿ ಲಿಕ್ಮಸ್ ಪೇಪರ್, ಇದು ಕೆಂಪು ಲಿಕ್ಮಸ್ ಪೇಪರ್. ಓಕೆ, ನೋಡ್ರಿ ನಾ ಎರಡನೇ ಡೆಫಿನೇಷನ್ ಓದ್ತೀನಿ. ಪ್ರತ್ಯಾಮ್ಲಗಳು ಕೆಂಪು ಲಿಕ್ಮಸ್ ಪೇಪರ್ ಅನ್ನು ನೀಲಿ ಲಿಕ್ಮಸ್ ಪೇಪರ್ಗೆ ಬದಲಾಯಿಸುತ್ತವೆ. ಓಕೆನಾ? ಈ ನೀಲಿ ಲಿಕ್ಮಸ್ ಪೇಪರ್ ಅನ್ನ ನಾವು ಆಮ್ಲಕ್ಕೆ ಹಾಕರ ಅದು ಯಾವ ಬಣ್ಣ ಬರ್ತದ? ಕೆಂಪು ಬಣ್ಣ ಬರ್ತದ. ಅದೇ ರೀತಿ ಕೆಂಪು ಲಿಕ್ಮಸ್ ಪೇಪರ್ ಅನ್ನ ಪ್ರತ್ಯಾಮ್ಲಕ್ಕೆ ಹಾಕದಾಗ ಇದು ಯಾವ ಬಣ್ಣ ಬರ್ತಪ್ಪ ಅಂದ್ರ ನೀಲಿ ಬಣ್ಣಕ್ಕೆ ಬರ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಯಾವುದೇ ಒಂದು ಈಗ ನೀಲಿ ಲಿಕ್ಮಸ್ ಪೇಪರ್ ಅನ್ನ ಆಮ್ಲಕ್ಕೆ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಇನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಪ್ರತ್ಯಾಮ್ಲಕ್ಕೆ ಕೆಂಪು ಲಿಕ್ಮಸ್ ಅನ್ನ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಸುಮಾರು 2 ಇಲ್ಲ 3 ಮಾರ್ಕ್ಸ್ ಬರುವಂತ ಕ್ವಶನ್. ಏನಿಲ್ಲ, ನೀಲಿ ಲಿಕ್ಮಸ್ ಪೇಪರ್ ಅನ್ನ ಆಮ್ಲಕ್ಕೆ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬರ್ತದ, ಕೆಂಪು ಲಿಕ್ಮಸ್ ಪೇಪರ್ ಅನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ನೀಲಿ ಬಣ್ಣಕ್ಕೆ ಬರ್ತದ. ಓಕೆ, ನೆಕ್ಸ್ಟ್ ಅರಿಶಿಣ ಆಮ್ಲಕ್ಕೆ ಹಾಕಿದಾಗ ಬಣ್ಣ ಬದಲಾಗುವುದಿಲ್ಲ. ಅರಿಶಿಣ ಆಮ್ಲಕ್ಕಿನ ಹಾಕಿದೆವಪ್ಪ ಅಂದ್ರೆ ಯಾವುದೇ ರೀತಿ ಬಣ್ಣ ಬದಲಾಗುವುದಿಲ್ಲ. ಅಂದ್ರೆ ಅದೇ ರೀತಿ ಇರ್ತದ, ಅಂದ್ರೆ ಹಳದಿ ಬಣ್ಣದಾಗೆ ಇರ್ತದ. ಯಾವ ರೀತಿ ಇರ್ತದ? ಹಳದಿ ಬಣ್ಣದಾಗೆ ಇರ್ತದ. ಇನ್ನ ಅರಿಶಿಣ ಪ್ರತ್ಯಾಮ್ಲಕ್ಕೆ ಹಾಕಿದ ಕಂದು ಗುಲಾಬಿ ಅಥವಾ ಕಂದು ಕೆಂಪು ಬಣ್ಣ, ಲೈಟ್ ಕೆಂಪು ಬಣ್ಣ ಬರ್ತದ ಅಥವಾ ಕಂದು ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ. ಇದೇನಪ್ಪಾ ಅಂದ್ರೆ ಮೊದಲ ನೈಸರ್ಗಿಕ ಸೂಚಕ ಮಾಹಿತಿ ಆಗಿತ್ತು. ನೋಡು, ನೈಸರ್ಗಿಕ ಸೂಚಕದಲ್ಲಿ ಎಷ್ಟು ಪ್ರಕಾರ? 3 ಪ್ರಕಾರ. ಲಿಕ್ಮಸ್ ದ್ರಾವಣ, ಲಿಕ್ಮಸ್ ಪೇಪರ್ ಮತ್ತು ಅರಿಶಿಣ. ಇದರಲ್ಲಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಲಿಕ್ಮಸ್ ಪೇಪರ್ ಅನ್ನ ನೀಲಿ ಲಿಕ್ಮಸ್ ಪೇಪರ್ ಅನ್ನ ಆಮ್ಲಕ್ಕೆ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಇನ್ನ ಪ್ರತ್ಯಾಮ್ಲಕ್ಕೆ ಕೆಂಪು ಲಿಕ್ಮಸ್ ಅನ್ನ ಹಾಕಿದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಇನ್ನ ಅರಿಶಿಣವನ್ನ ಆಮ್ಲಕ್ಕೆ ಹಾಕಿದಾಗ ಹಳದಿ ಬಣ್ಣದಲ್ಲಿ ಇರುತ್ತದೆ, ಅಂದ್ರೆ ಬಣ್ಣ ಬದಲಾಗುವುದಿಲ್ಲ. ನೆಕ್ಸ್ಟ್ ಅರಿಶಿಣಕ್ಕೆ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ಗುಲಾಬಿ ಅಂದ್ರೆ ಕಂದು ಗುಲಾಬಿ ಅಥವಾ ಕಂದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಇನ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ನೋಡ್ರಿ, ನೆಕ್ಸ್ಟ್ ಕೃತಕ ಸೂಚ್ಯಾಂಕಗಳು. ಕೃತಕ ಸೂಚಕ ಅಂದ್ರ ಮಾನವನಿಂದ ನಿರ್ಮಿಸಿರುವಂತಹ ವಸ್ತುಗಳಿಗೆ ನಾವು ಕೃತಕ ಸೂಚಕ ಅಂತ ಕರಿತೇವೆ. ಅಂದ್ರ ಮಾನವ ನಿರ್ಮಿತ ವಸ್ತುಗಳಿಗೆ ಏನ್ ಕರಿತೇವಪ್ಪ ಅಂದ್ರೆ ಕೃತಕ ಸೂಚಕ ಅಂತ ಕರಿತೇವೆ. ಅಂದ್ರ ಮಾನವನಿಂದ ತಯಾರಿಸಲ್ಪಟ್ಟಂತಹ ವಸ್ತುಗಳಿಗೆ ನಾವು ಕೃತಕ ಸೂಚಕ ಅಂತ ಕರಿತೇವೆ.
ಅದರೊಳಗೆ ಮೊದಲೇ ಯಾವುದಪ್ಪ ಅಂದ್ರೆ ಫಿನಾಪ್ತಿಲ್ ಮತ್ತು ಮೀಥೈಲ್ ಆರೆಂಜ್. ಫಿನಾಪ್ತಿಲ್ ನೋಡ್ರಿ, ಫಿನಾಪ್ತಿಲಿನ್ ಅನ್ನು ಆಮ್ಲಕ್ಕೆ ಹಾಕಿದಾಗ ಬಣ್ಣ ಬದಲಾಗುವುದಿಲ್ಲ. ಅಂದ್ರೆ ಈ ಫಿನಾಪ್ತಿಲ್ ಅನ್ನೋದೊಂದು ಇದು ಇರ್ತದ, ಡಬ್ಬ್ಯಾಗ ಇರ್ತದ. ಡಬ್ಬಿದಾಗ ಏನಪ್ಪ ಇರ್ತದ, ಅದಕ್ಕೆ ಆಮ್ಲಕ್ಕೆ ಹಾಕಿದೇವಪ್ಪ ಅಂದ್ರೆ ಅದು ಯಾವುದೇ ರೀತಿ ಬಣ್ಣ ಬದಲಾಗುವುದಿಲ್ಲ. ಅದೇ ಫಿನಾಪ್ತಿಲ್ ಅನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ಗುಲಾಬಿ ಬಣ್ಣಕ್ಕೆ ಬರುತ್ತದೆ. ಯಾವ ಬಣ್ಣ ಬರ್ತದ? ಗುಲಾಬಿ ಬಣ್ಣಕ್ಕೆ ಬರುತ್ತದೆ. ಇದು ಒಂದೊಂದು ಮಾರ್ಕ್ಸಿಗೆ ಕೇಳ್ತಾರ ಒಂದೊಂದು ಕ್ವಶನ್. ಹೆಂಗ? ಫಿನಾಪ್ತಿಲ್ ಅನ್ನು ಆಮ್ಲಕ್ಕೆ ಹಾಕಿದಾಗ ಯಾವ ಬಣ್ಣಕ್ಕೆ ಬರುತ್ತದೆ? ಅದು ಯಾವುದೇ ರೀತಿಯ ಬಣ್ಣಕ್ಕೆ ಬರುವುದಿಲ್ಲ. ಇನ್ನು ಫಿನಾಪ್ತಿಲ್ ಅನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ಯಾವ ಬಣ್ಣಕ್ಕೆ ಬರುತ್ತದೆ? ಅದು ಗುಲಾಬಿ ಬಣ್ಣಕ್ಕೆ ಬರುತ್ತದೆ. ಇದು ಇಷ್ಟೇನಪ್ಪ ಫಿನಾಪ್ತಿಲ್ನಾಗಿತ್ತು. ಇನ್ನೆಷ್ಟು ಮೀಥೈಲ್ ಆರೆಂಜ್ ನೋಡ್ರಿ, ಮೀಥೈಲ್ ಆರೆಂಜ್. ಓಕೆ, ಈ ಮೀಥೈಲ್ ಆರೆಂಜ್ ನೋಡ್ರಿ, ಇದನ್ನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ನೋಡ್ರಿ, ಈ ಮೀಥೈಲ್ ಆರೆಂಜ್ ಅನ್ನ ನಾವೇನಪ್ಪ ಅಂದ್ರ ಆಮ್ಲಕ್ಕೆ ಹಾಕಿದಾಗ ಅದು ಏನಪ್ಪ ಅಂದ್ರೆ ಗುಲಾಬಿ ಅಥವಾ ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ನೆಕ್ಸ್ಟ್ ಇದನ್ನೇ ಈ ಮೀಥೈಲ್ ಆರೆಂಜ್ ಅನ್ನೇ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ಹಳದಿ ಬಣ್ಣಕ್ಕೆ ಬದಲಾಗುತ್ತದೆ. ಇಂಪಾರ್ಟೆಂಟ್ ನೋಡ್ರಿ, ಎಲ್ಲ ನೆನ್ಪಿಕೋಬೇಕು ನೀವು. ಮಿನಿಮಮ್ ಏನಪ್ಪ ಅಂದ್ರೆ ಈ ಒಂದೇ ವಿಡಿಯೋದ ನಿಮ್ಗೆ 4 ಮಾರ್ಕ್ಸ್ ಪಕ್ಕ ಬರ್ತಾವ ನೋಡ್ರಿ. ಆಮ್ಲಕ್ಕೆ ಹಾಕಿದಾಗ ಗುಲಾಬಿ ಮತ್ತೆ ಕೆಂಪು ಬಣ್ಣ ಬರ್ತದೆ, ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಹಳದಿ ಬಣ್ಣಕ್ಕೆ ಬರ್ತದೆ. ಇದೇನಪ್ಪ ಅಂದ್ರೆ ಮೀಥೈಲ್ ಆರೆಂಜ್. ಇದು ಲಾಸ್ಟ್ ಸೂಚ್ಯಂಕ ಯಾವ್ದಪ್ಪ ಅಂದ್ರೆ ಗ್ರಾಣ ಸೂಚ್ಯಂಕ. ಯಾವುದು? ಗ್ರಾಣ ಸೂಚ್ಯಂಕ. ಗ್ರಾಣ ಸೂಚ್ಯಂಕ ಅಂದ್ರೆ ವಾಸನೆ. ಗ್ರಾಣ ಅಂದ್ರೆ ವಾಸನ, ಮೂಗು. ಯಾವ ಸೂಚ್ಯಾಂಕಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ತಮ್ಮ ವಾಸನೆಯನ್ನ ಬದಲಾಯಿಸುತ್ತವೆಯೋ ಅಂತಹವುಗಳನ್ನ ಗ್ರಹಣ ಸೂಚ್ಯಾಂಕಗಳು ಎನ್ನುವರು. ಅಂದ್ರ ಈ ಗ್ರಹಣ ಸೂಚ್ಯಾಂಕಗಳನ್ನ ಆಮ್ಲ ಮತ್ತು ಪ್ರತ್ಯಾಮ್ಲ ಮಾಧ್ಯಮದಲ್ಲಿ ಇದ್ದಾಗ ಅದ್ರಲ್ಲಿ ಏನಪ್ಪಾ ಅಂದ್ರೆ ವಾಸನೆಯನ್ನ ಬದಲಾಯಿಸ್ತಪ್ಪ ಅಂದ್ರೆ ಅದಕ್ಕೆ ಏನ್ ಕರಿತೀವಿ? ಗ್ರಹಣ ಸೂಚ್ಯಾಂಕಗಳು ಅಂತ ಕರಿತೀವಿ. ಅಂದ್ರ ಗ್ರಹಣ ಸೂಚಕ ಅಂದ್ರೇನು? ಆಮ್ಲ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತನ್ನ ವಾಸನೆಯನ್ನ ಬದಲಾಯಿಸ್ತಪ್ಪ ಅಂದ್ರೆ ಅದಕ್ಕೆ ನಾವು ಅಂತಹವುಗಳನ್ನ ಗ್ರಹಣ ಸೂಚ್ಯಾಂಕಗಳು ಅಂತ ಕರಿತೀವಿ. ಈ ಗ್ರಹಣ ಸೂಚ್ಯಾಂಕಗಳು ಯಾವ್ಯಾವಪ್ಪ ಅಂದ್ರ ಈರುಳ್ಳಿ, ಲವಂಗದ ಎಣ್ಣೆ ಮತ್ತು ವೆನಿಲಾ ಸಾರ. ಇವೇನಪ್ಪ ಅಂದ್ರೆ ಗ್ರಹಣ ಸೂಚ್ಯಂಕಗಳು. ಈ ಗ್ರಹಣ ಸೂಚ್ಯಂಕಗಳು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಗ್ರಹಣ ಸೂಚ್ಯಂಕಗಳು ಆಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಕಳೆದುಕೊಳ್ಳುವುದಿಲ್ಲ. ಅಂದ್ರ ಈ ಗ್ರಹಣ ಸೂಚಕಗಳನ್ನ ಆಮ್ಲದಲ್ಲಿ ಹಾಕದಾಗ ಏನಪ್ಪಾ ಅಂದ್ರ ಅದ್ರ ವಾಸನೆ ಹಂಗೆ ಇರ್ತದೆ. ಈರುಳ್ಳಿ ವಾಸನೆ ಈರುಳ್ಳಿದೇ ಬರ್ತದೆ, ಲವಂಗ ಎಣ್ಣೆ ವಾಸನೆ ಲವಂಗ ಎಣ್ಣೆನೇ ಬರ್ತದ, ವೆನಿಲಾ ಸಾರ ವಾಸನೆ ವೆನಿಲಾ ಸಾರನೇ ಬರ್ತದ. ಬಟ್ ಆದರೆ ಪ್ರತ್ಯಾಮ್ಲೀಯ ಮಾಧ್ಯಮದಲ್ಲಿ ತಮ್ಮ ವಾಸನೆಯನ್ನು ಕಳೆದುಕೊಳ್ಳುತ್ತವೆ. ನೋಡ್ರಿ, ಇವುಗಳನ್ನ ಗ್ರಹಣ ಸೂಚಕಗಳನ್ನ ಆಮ್ಲದಲ್ಲಿ ಹಾಕಿದಾಗ ಯಾವುದೇ ರೀತಿ ಏನಪ್ಪಾ ಅಂದ್ರ ವಾಸನೆ ಬದಲಾಗುವುದಿಲ್ಲ. ಬಟ್ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಏನಾಯ್ತದಪ್ಪ ಅಂದ್ರ ವಾಸನೆಯನ್ನ ಕಳೆದುಕೊಳ್ತಾವ ಇವು. ಏನಪ್ಪ ಇದಿಷ್ಟೇನಪ್ಪ ಅಂದ್ರ ಗ್ರಹಣ ಸೂಚಕ ಬಗ್ಗೆ ಇತ್ತು. ಪುಸ್ತಕ 2.1 ನೋಡ್ಬೋದು ನೀವು. ಅಲ್ಲಿ ಏನಪ್ಪ ಅಂದ್ರೆ ಎಲ್ಲ ನಿಮ್ಗೆ ಕೊಟ್ಟಿರ್ತಾರೆ, ಹೈಡ್ರೋಕ್ಲೋರಿಕ್ ಆಮ್ಲದು ಅದು pH ಮೌಲ್ಯ ಏನೇನಂತ. ನೆಕ್ಸ್ಟ್ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ನಿಮಗೆ ಪಾರ್ಟ್ 3 ಅಂತ ಕಮೆಂಟ್ ಮಾಡ್ರಿ. ಇದೇನಪ್ಪ ಅಂದ್ರೆ ಪಾರ್ಟ್ 2 ವಿಡಿಯೋ ಆಗಿತ್ತು. ಪಾರ್ಟ್ 3 ವಿಡಿಯೋ ಅಂತ ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ ವಿಡಿಯೋ ಹಾಕ್ತೀನಿ. ಪಾರ್ಟ್ 3 ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬೇಕಾಗಿತ್ತಂದ್ರೆ ಅದು ವಿಡಿಯೋ ಮಾಡಿ ಹಾಕ್ತೀನಿ. ವಿಡಿಯೋ ಕೊನೆಯವರು ನೋಡಿದ್ದಕ್ಕೆ ಧನ್ಯವಾದಗಳು.